ಪಪ್ಪಿ ಇವತ್ತು ನೋಡಿ ಏನಾಗುತ್ತೆ ಅಂತ. ಹೌದಾ? ಹಾಗೇನ್ ಮಾಡ್ತೀಯ? ಆ ನೀನು ಬಾಯಿಂದ ನಿನ್ನಂತ ಗಂಡಸ್ನ ನೋಡೇ ಇಲ್ಲ ಅಂತ ಹೇಳಿಸ್ತೀನಿ. ಏನಾದ್ರೂ ಔಷಧ ತಿಂದು ಬಂದಿದ್ಯಾ? ಯಾರು? ಏಯ್ ಪೊಲೀಸ್! ಪೊಲೀಸಾ? ಅಯ್ಯೋ ಹೋಯ್ತೆ, ಎಲ್ಲ ಹೋಯ್ತೆ. ಪೊಲೀಸ್ ಅವ್ನು ಬಂದ್ರೆ ಮೀಡಿಯಾ ಜೊತೆ ಬರ್ತಾನೆ, ಫೋಟೋ ವಿಡಿಯೋ ಎಲ್ಲ ಹಾಕೊಟ್ಬಿಡ್ತಾನೆ. ಅಯ್ಯೋ ಕೀಯಲ್ಲಿ, ಅಯ್ಯೋ ಅಯ್ಯೋ ಹೋಯ್ತಲ್ಲಪ್ಪ. ಗಾಡ್. ಏನೋ ತೆಗಿಯಕ್ಕೆ ಇಷ್ಟೊತ್ತು? ಕೆಲಸ ಜಾಸ್ತಿನಾ? ಹೇಳಿ ಸರ್, ಏನು ಪ್ರಾಬ್ಲಮ್ ಇಲ್ಲ. ಮಿನಿಸ್ಟ್ರು ನನಗೆ ಗೊತ್ತಿರೋರೆ, ನಾನು ಹೇಳಿದ್ರೆ ಇಲ್ಲ ಅನ್ನಲ್ಲ. ನನಗೆ ಒಂದು ಮೀಟಿಂಗಲ್ಲಿದ್ದೀನಿ, ಆಮೇಲೆ ಮಾಡ್ತೀನಿ ಸರ್. ನಮಸ್ಕಾರ ಸರ್. ಸರ್ ಗೊತ್ತಿರೋ ಹುಡುಗಿ ಫ್ರೆಂಡು, ಸ್ವಲ್ಪ ಕ್ಲೋಸ್ ಇದ್ದಾಳೆ. ಹೇ, ಇಲ್ಲಿ ಏನ್ ನಡೀತದೆ ಅಂತ ತಿಳಿದೆ ಅವ್ರು ಇಲ್ಲಿ ಬಂದಿರೋದು. ಅವ್ರ ಹತ್ರ ಸುಳ್ಳು ಹೇಳ್ತಾ ಇದೀಯಾ? ಲೇ, ಮನೇಲಿ ಹೆಂಡ್ತಿ ಇಲ್ವಾ? ಇಲ್ಲಿ ಬಂದು ಸಾಯ್ತಾ ಇದೆಯಾ? ಮಗನೇ, ನಿನ್ನ 2 ದಿನ ಒಳಗಡೆ ಯಾಕೆ ಬೆಂಡೆತ್ತಿದ್ರೆ ಬುದ್ಧಿ ಸರ್ 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 ಹೆಲ್ಪ್ ಮಾಡಿ ಸರ್. ನಮ್ಮದು ಒಳ್ಳೆ ಫ್ಯಾಮಿಲಿ ಸರ್, ದೊಡ್ಡ ಫ್ಯಾಮಿಲಿ ಸರ್. ಬೇಕಾದ್ರೆ ತಗೊಳ್ಳಿ ಸರ್. ನಿಲ್ಸು. ಏನ್ ದೊಡ್ಡ ಫ್ಯಾಮಿಲಿ? ಬಂದವನೆಲ್ಲ ಹಿಂಗೆ ಹೇಳ್ತಾನೆ. ಮಗನೇ, ಇನ್ನೊಂದ್ಸರಿ ಇಲ್ಲಿ ನೋಡಿದ್ನೋ ಬೆಂಡೆತ್ಬಿಡ್ತೀನಿ, ಗೊತ್ತಾಯ್ತಾ? ಸರಿ ಸರ್. ಹೋಗೋ. ಸರ್. ಮತ್ತೆ ಎಷ್ಟು ಸಂಪಾದನೆ ಮಾಡಿದ್ಯಾ? ತುಂಬಾ ಕಡಿಮೆ ಸರ್. ಏನೋ ಕೇಸ್ ಹಾಕಿದ್ರೆ ಒಳಗಡೆ ಇರ್ತೀಯಾ? ಕೇಸ್ ಎಲ್ಲ ಯಾಕೆ ಸರ್? 15 ದಿನ ಒಳಗಿದ್ರೆ ಕಸ್ಟಮರ್ಸ್ ಎಲ್ರು ಹೋಗ್ಬಿಡ್ತಾರೆ ಸರ್. ಮತ್ತೆ ಹಾ, ಮತ್ತೆ ಹಾ. ಊರಲ್ಲಿರೋ ದುಡ್ಡೆಲ್ಲ ಇಲ್ಲೇ ಇದೆ ಅನ್ಸುತ್ತೆ. ಹೌದು. ಏನ್ ನಿನಗೆ ಏರಿಯಾದಲ್ಲಿ ಅಷ್ಟೊಂದು ಗಿರಾಕಿಗಳು? ಯಾರನ್ನ ಕೇಳಿದ್ರು ಎಲ್ಲ ಪಪ್ಪಿ ಪಪ್ಪಿ ಅಂತ ಇದ್ದಾರೆ. ನೋಡಿದ್ರೆ ಹಂಗೆ ಕಾಣಿಸಲ್ವೇ? ನೋಡಿದ್ರೆ ಹೇಗ್ ಸರ್ ಗೊತ್ತಾಗತ್ತೆ? ಡೋರ್ ಹಾಕ್ಬಿಟ್ ಬಾ, ಪಪ್ಪಿ ಸ್ಪೆಷಲ್ ನಾನು ನೋಡ್ತೀನಿ. ನಾನು ಏನೋ ಅನ್ಕೊಂಡಿದ್ದೆ, ಸುಮ್ಮನೆ ಹೇಳ್ತಾರ ಪಪ್ಪಿ ಪಪ್ಪಿ ಅಂತ. ಏನ್ ನಗ್ತಾ ಇದೀಯಾ? ಇಲ್ಲ, ಏನೂ ಇಲ್ಲ. ಅರೆ ಪರವಾಗಿಲ್ಲ, ಹೇಳು. ಅಲ್ಲ, ಕದ ಮುಚ್ಚು ಅಂತ ಹೇಳೋ ಸ್ಪೀಡ್ನ ನೋಡಿ ನಾನೇನೋ ವೈಲ್ಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಅನ್ಕೊಂಡೆ. ಯಾಕೆ? ನೀನ್ ಅನ್ಕೊಂಡಿದ್ ಥರ ಇಲ್ವಾ? ನಿನ್ನ ಹತ್ರ ಮೇಕಿಂಗ್ ಚಾರ್ಜಸ್ಸು ಇಲ್ಲ, ವೇಸ್ಟೇಜು ಇಲ್ಲ. ನಿನ್ನ ಹೆಂಡತಿ ತುಂಬಾ ಪಾಪ. ಊರಲ್ಲಿ ಎಷ್ಟು ಹೆಂಗಸರು ನಿನ್ ಜೊತೆ ಇರೋ ತರ ಕನ್ಸ್ ಕಾಣ್ತಾ ಇರ್ತಾರೆ. ಅದು ಅರ್ಜೆಂಟಾಗಿ ಕೆಲಸ ಇದೆಯಲ್ಲ, ಅದೇ ಬೇಗ. ನನ್ ಬಾಯಿ ಮುಚ್ಚಿ ಏನ್ ಪ್ರಯೋಜನ? ಒಳ್ಳೆ ಡಾಕ್ಟರ್ ಇದ್ರೆ ಹೋಗಿ ನೋಡು. ಪಪ್ಪೆ ಪಪ್ಪೆ, ನೀನು ಇಲ್ಲಿ ಬಂದವ್ರ ಹತ್ರ ಏನು ಡಿಸ್ಕಷನ್ ಮಾಡಬೇಡ. ತಗೋ. ಇಷ್ಟೇನಾ? ಇಷ್ಟೇನಾ? ಸರ್, ನಿಮ್ಮ ಪಾಕೆಟಲ್ಲಿರೋದು ಏನಾದರೂ ಕೊಟ್ಟೋದ್ರೆ ಗುರ್ತಾಗಿಟ್ಕೊಳ್ತೀನಿ.
ತಗೋ. ಸರ್ ಬೇಗ ಒಂದು ಒಳ್ಳೆ ಡಾಕ್ಟ್ರು ನೋಡಿ ಟ್ರೀಟ್ಮೆಂಟ್ ತಗೊಂಡು ಬನ್ನಿ. ಈ ಪಪ್ಪಿ ಹತ್ರ ಏನು ಸ್ಪೆಷಾಲಿಟಿ ಅಂತ ಆಮೇಲೆ ಗೊತ್ತಾಗತ್ತೆ.